ಗೌರವಾನ್ವಿತ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಮತ್ತು ನಮ್ಮ ಕೇಂದ್ರದ ಹಿರಿಯ ಮಂತ್ರಿಗಳಾದಂಥ ಸನ್ಮಾನಿಸಿದ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಮಂತ್ರಿಗಳು ಮತ್ತು ರಾಜ್ಯದ ಮಂತ್ರಿಗಳ ಒಂದು ನೇತೃತ್ವದಲ್ಲಿ ತುಂಬ ಒಳ್ಳೆಯ ರೀತಿಯಂತ ಬರಗಾಲದ ವಿಚಾರದಲ್ಲಿ ಚರ್ಚೆಗಳನ್ನು ಇಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರದಿಂದ ಯಾವ್ಯಾವ ಒಂದು ಮನವಿಗಳು ಕೇಂದ್ರಕ್ಕೆ ಬಂದಿದೆ ಅದೆಲ್ಲದೂ ಕೂಡ ಫಾಲೋ ಅಪ್ ದೃಷ್ಟಿಯಿಂದ ತುಂಬ 2 ಗಂಟೆಗಳ ಕಾಲ ಸುದೀರ್ಘವಾದಂಥ ಒಂದು ಚರ್ಚೆ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಎಲ್ಲಿನೋ ಒಂದು ಪೆಸಿಫಿಕ್ ಓಷನ್ನಲ್ಲಿ ಏನು ಈ ಒಂದು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ, ಇಡೀ ದೇಶಾದ್ಯಂತ ಮಳೆದ ಒಂದು ಸಮಸ್ಯೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆ ಒಂದು ದೊಡ್ಡ ಒಂದು ಸಮಸ್ಯೆ, ಯಾವುದೇ ಅಣೆಕಟ್ಟಲ್ಲೂ ಕೂಡ ನೀರಿಲ್ಲ, ಕುಡಿಯೋ ನೀರು ಆಹಾರ ಇದೆ. ಸೊ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ತುಂಬ ಸುದೀರ್ಘವಾದಂಥ ಚರ್ಚೆ ಆಯಿತು. ಸೊ ಆ ದೃಷ್ಟಿಯಿಂದ ಈ ಗೌರವಾನ್ವಿತ ನಮ್ಮ ಕೇಂದ್ರದ ಹಿರಿಯ ಮಂತ್ರಿಗಳಂತ ಪ್ರಹ್ಲಾದ್ ಜೋಶಿ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ರಾಜ್ಯದಿಂದ ಯಾವ್ಯಾವ ಒಂದು ನೀರಾವರಿಗೆ ಸಂಬಂಧಪಟ್ಟಂಥ, ಬರಗಾಲಿಗೆ ಸಂಬಂಧಪಟ್ಟಂಥ ಮತ್ತು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ರಿಲೇಟೆಡ್ ಇರ್ಬೋದು, ಏನೇನು ಪೆಂಡಿಂಗ್ ಇದೆ ಎಲ್ಲ ದಿಕ್ಕಿನಲ್ಲೂ ಕೂಡ ನಾವು ಮತ್ತು ಸಂಸತ್ ಸದಸ್ಯರು ಮತ್ತು ಕೇಂದ್ರದ ನಾಯಕರು ಒಟ್ಟಾಗಿ ಸೇರಿ ಕರ್ನಾಟಕ ರಾಜ್ಯದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಗಮನವನ್ನು ಕೊಡೋಣ ಅಂತೇಳಿ ಒಳ್ಳೆ ರೀತಿಯಂತ ಒಂದು ಚರ್ಚೆ ಆಗಿದೆ. ಸೊ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಫಸ್ಟ್ ಟೈಮ್ ಆಸ್ ಎ CM ನಮ್ಮನ್ನೆಲ್ಲ ಕರೆದು ಅವ್ರು CM ಆದಮೇಲೆ ಸುದೀರ್ಘವಾದಂಥ ಒಂದು ಚರ್ಚೆಯನ್ನು ಮಾಡೋದಕ್ಕೆ ನಾನು ಕೃತಜ್ಞತೆಯನ್ನು ಅಭಿನಂದನೆ ಕೂಡ ತಿಳಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.